ಬಿಜೆಪಿಯವರಿಗೆ ರೈತರ ಬಗ್ಗೆ ಯಾವ ಕಾಳಜಿ ಇದೆ, ಅವರಿಗೆ ಹೇಗೆ ಮಾತುಗಳನ್ನು ತಿರುಚಿ ಮಾತನಾಡಬೇಕು ಅನ್ನುವುದು ಗೊತ್ತು ಎಂದು ಬಿಜೆಪಿ ಪಕ್ಷದವರಿಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಟಾಂಗ್ ನೀಡಿದ್ದಾರೆ. ಅವರು ಬಾಗಲಕೋಟೆ ನಗರದ ಗದ್ದಿನಕೆರೆ ಕ್ರಾಸ್ ಬಳಿ ಇರುವ ಲದ್ದುಮುತ್ಯ ದೇವಾಲಯದಲ್ಲಿ ಆಯೋಜನೆ ಮಾಡಿರುವ ಜನಸಂಪರ್ಕ ಸಭೆ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ 5 ವರ್ಷ ಅಧಿಕಾರದಲ್ಲಿ ಏನೇನು ಮಾಡಿದ್ದಾರೆ ಎಂಬುದು ಗೊತ್ತು ಎಂದು ತಿರುಗೇಟು ನೀಡಿದ್ದಾರೆ. ಇದೇ ಸಮಯದಲ್ಲಿ ಶಿವಾನಂದ ಪಾಟೀಲರು ರೈತರ ಬಗ್ಗೆ ಮಾತನಾಡಿರುವ ಪ್ರತಿಕ್ರಿಯೆ ನೀಡಿ ಅವರು ಹೇಳಿದ್ದು ಏನು ಎಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಯಾವುದೋ ವಿಚಾರ ಗಮನದಲ್ಲಿಟ್ಟುಕೊಂಡು ಏನೋ ಹೇಳಿರಬಹುದು, ಅವರ ಜೊತೆ ಮಾತನಾಡಿ ಹೇಳುತ್ತೇನೆ ಎಂದರು. ಬಿಜೆಪಿ ಪಕ್ಷದವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕೃಷಿ ಹೊಂಡ ಬಂದ್ ಮಾಡಿದ್ರು, ಎಲ್ಲ ಸಬ್ಸಿಡಿ ಬಂದ್ ಮಾಡಿದ್ರು. ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಯವರಿಗಿಲ್ಲ ಎಂದು ಕಿಡಿಕಾರಿದ ಸಚಿವರು, ಬಿಜೆಪಿಯವರು ಯಾವಾಗಲೂ ಅಭಿವೃದ್ಧಿ ಬಗ್ಗೆ ಮಾತನಾಡುವುದಿಲ್ಲ, ಧರ್ಮ, ಜಾತಿ, ಇತರ ವಿಷಯಗಳ ಬಗ್ಗೆ ಗಮನವಿದೆ ವಿನಃ ರೈತರು, ಬಡವರು, ಬರಗಾಲದ ವಿಷಯಗಳು ಇವರಿಗೆ ನೆನಪಿಲ್ಲ ಎಂದರು. ಬರಗಾಲದ ಬಗ್ಗೆ ಯಾರಾದರೂ ಮಾತನಾಡಿದ್ದೀರಾ? ಕೇಂದ್ರ ಸರ್ಕಾರದಿಂದ ನಾವು ಇಷ್ಟು ಹಣ ತಂದಿದ್ದೇವೆ, ರಾಜ್ಯ ಸರ್ಕಾರದಿಂದ ಇಷ್ಟು ಮಾಡಿಲ್ಲ ಎಂದು ಹೇಳಲಿ ನೋಡೋಣ ಎಂದು ತಿಮ್ಮಾಪುರ್ ಸವಾಲು ಹಾಕಿದ್ರು. ಮೋದಿ ಅವರಿಂದ ಇಷ್ಟು ಹಣ ತಂದಿದ್ದೀವಿ ಅಂತ ಹೇಳಿದ್ರೆ ನಾವು ಶಾಬಾಷ್ ಅಂತ ಹೇಳಿದ್ದೆವು. ಇದೇ ಸಮಯದಲ್ಲಿ 6 ತಿಂಗಳಲ್ಲಿ ಸರ್ಕಾರ ಡಮಾರ್ ಎಂಬ ಮಾಜಿ ಸಚಿವ ನಿರಾನ್ ಹೇಳಿಕೆಗೆ ತಿಮ್ಮಾಪುರ್ ತಿರುಗೇಟು ನೀಡಿ, ಪಾಪ ಕನಸು ಕಾಣ್ತಿದ್ದಾರೆ, ಇವರಿಗೆ ಜನ ಯಾವತ್ತಾದ್ರೂ ಬಹುಮತ ಕೊಟ್ಟಿದ್ದಾರಾ? ಅಡ್ಡದಾರಿ ಹಿಡಿದು ಹೋಗಬೇಕಂತಾರೆ, ಅಡ್ಡದಾರಿಯಲ್ಲಿ ಹೋದ್ರೆ ಯಶಸ್ವಿಯಾಗಲ್ಲ. ಪಾಪ ಕನಸು ಕಾಣ್ತಿದ್ದಾರೆ, ಕಾಣಲಿ, ಅದಕ್ಕೆ ನಾವು ಬೇಡ ಅನ್ನಲ್ಲ. ನೀಡಿದ ನಿರಾಣಿಗೆ ಹೇಳಿಗೆ ಟಾಂಗ್ ನೀಡಿದ್ರು. ಈ ಮುಂಚೆ ಜನಸಂಪರ್ಕ ಸಭೆ ನಡೆಸಿದ ಸಚಿವರು ಬೀಳಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿ ಸುಮಾರು 50 ಜನರ ಅಹವಾಲು ಸ್ವೀಕರಿಸಿಕೊಂಡು ಸಮಸ್ಯೆಗಳನ್ನು ಆಲಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸೂಕ್ತ ಕ್ರಮಕ್ಕೆ ತೆಗೆದುಕೊಳ್ಳುವಂತೆ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಬೀಳ್ಗಿ ಮತಕ್ಷೇತ್ರದ ಶಾಸಕ ಜೆ.ಟಿ. ಪಾಟೀಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ವರ್ಗದವ್ರ ಪರವಾಗಲಿ, ಬಡವ್ರ ಪರವಾಗಲಿ, ಮಧ್ಯಮ ವರ್ಗದ ಪರವಾಗಲಿ, ಬರಗಾಲದ ವಿಷಯಗಳಾಗಲಿ ಇವ್ರಿಗೆ ನೆನಪೇ ಇಲ್ಲ. ಯಾರಾದರೂ ಇವರು ಬರಗಾಲ ವಿಷಯದಾಗ ಮಾತಾಡಿದ್ರ? ಈಗೇನು ಒಟ್ಟರು ದುಮೀಕ್ ಮಾತಾಡ್ತಾರಲ್ಲ, ಇದು ಯಾವುದೋ ಒಂದು ವಿಷಯ ಇಟ್ಕೊಂಡು ಬರಗಾಲದಲ್ಲಿ ಇಷ್ಟು ಖರ್ಚಾಯಿತು, ಕೇಂದ್ರ ಸರ್ಕಾರದಿಂದ ನಾವು ಇಷ್ಟು ಹಣ ತಂದಿದ್ದೀವಿ, ರಾಜ್ಯ ಸರ್ಕಾರ ಇಷ್ಟು ಮಾಡಿಲ್ಲ, ಹೇಳಿ ನೋಡೋಣ. ಅದಕ್ಕೆ ರೈತರ ಬಗ್ಗೆ ಕಾಳಜಿ ಐತೆ.